ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ GSS ಮೈಸೂರು ಈ ಕಾಲೇಜ್ ಏನೈತಿ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಟಾಪ್ ಪ್ರೈವೇಟ್ ಕಾಲೇಜ್ ಒಳಗೆ ಒಂದಾಗೈತಿ. ಮತ್ತು ಈ ಕಾಲೇಜಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟ್ ತಗೋಬೇಕಂದ್ರೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದನ್ನು ಏನೈತ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡೋ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಅದಕ್ಕಿಂತ ಮುಂಚೆ ಈ ಎಲ್ಲ ಇನ್ಫಾರ್ಮೇಷನ್ ಏನೈತಿ ವೆಬ್ಸೈಟ್ದಾಗೂ ಅವೈಲೇಬಲ್ ಇರ್ತೈತಿ, ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ, ಸರ್ ನಂದು 450 ಬಂದೈತಿ MBBS ಸೀಟ್ ಸಿಗಂಗಿಲ್ಲ ಅಂತ ಕೇಳ್ತಾರೋ. ಆದ್ರೆ ಪ್ರತಿ ವರ್ಷ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್, ಆಲ್ ಇಂಡಿಯಾ ರ್ಯಾಂಕಿಂಗ್, ಸ್ಟೇಟ್ ರ್ಯಾಂಕಿಂಗ್ ಬಹಳಷ್ಟು ಏನೈತಲ್ಲ ಚೇಂಜ್ ಆಗ್ತಿರ್ತೈತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಲಿ. ಇಲ್ಲಿ ನಮ್ಮ ಕರ್ನಾಟಕ ಒಳಗೆ ಸ್ಟೇಟ್ ರ್ಯಾಂಕಿಂಗ್ ಅಂಥೇಳಿ ಆಫ್ಟರ್ ನೀಟ್ ರಿಸಲ್ಟ್ ಆದಮೇಲೆ ಒಂದು 10 days ಆದಮೇಲೆ ರಿಲೀಸ್ ಮಾಡ್ತಾರೋ. ನೀಟ್ ರಿಸಲ್ಟ್ ಬಂದಮೇಲೆ ನೀಟ್ ಎಕ್ಸಾಮ್ಗಿಂತ ಮುಂಚೆ ನಿಮ್ಮ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಬಹಳಷ್ಟು ಜನ ಹೇಳ್ತಿರು. ಆದ್ರೆ ನೀಟ್ ಎಕ್ಸಾಮ್ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಂದೊಂದು ರ್ಯಾಂಕಿಂಗು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಅದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ 500 ಮಾರ್ಕ್ಸಿಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 2024 ಸುಮಾರು 205,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು ಇಲ್ಲಿ ಅದನ್ನು ನೀವು ನೋಡ್ಬೋದು. ಇಲ್ಲಿ 400ದಿಂದ 500 ತನ ಬಹಳಷ್ಟು ಕಾಂಪಿಟೇಷನ್ ಇರ್ತೈತಿ. ಮತ್ತು ಲಾಸ್ಟ್ ಇಯರ್ದು ಒಂದು ಎಕ್ಸಾಂಪಲ್ 451 ಮಾರ್ಕ್ಸಿಗೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. 500 ಮಾರ್ಕ್ಸಿಗೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಇಲ್ಲಿ 70,000 ಸ್ಟೂಡೆಂಟ್ಸ್ ಇದ್ರು. ಅಂದ್ರೆ ಆಲ್ ಇಂಡಿಯಾ ಒಳಗೆ 70,000. ಮತ್ತು ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಎಷ್ಟು ಇರ್ತಾರು ಅಂತೇಳಿ ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ನಾ ಆ ಲಿಸ್ಟನ್ನು ನೋಡಿದಾಗ ಅರೌಂಡ್ 1200 ಪೇಜ್ ಐತಿ. ಅದನ್ನು ನೀವು ಕೂಡ ನಿಮಗೂ ಸಿಗ್ತೈತಿ ವೆಬ್ಸೈಟ್ ಒಳಗೆ. ಸ್ಟೇಟ್ ಕೋಟಾದ ಏನೈತಲ್ಲ ಸ್ಟೇಟ್ ರ್ಯಾಂಕಿಂಗ್ ನೀಟದ. ಇಲ್ಲಿ ಒಂದೊಂದು ಮಾರ್ಕ್ಸಲ್ಲಿ ಎಷ್ಟೆಷ್ಟು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರು ಅಂದ್ರೆ ಅರೌಂಡ್ 300+ ಸ್ಟೂಡೆಂಟ್ಸ್ ಇದ್ದರು. ಆಲ್ಮೋಸ್ಟ್ ಅಲ್ಲ ನಾವು 300 ಹಿಡಿದ್ರೂ ಕೂಡ 200ದಿಂದ 300 ಮಟ ಅರೌಂಡ್ 50 ಮಾರ್ಕ್ಸ್ ಒಳಗೆ ಅರೌಂಡ್ 15,000 ಸ್ಟೂಡೆಂಟ್ಸ್ ಏನೈತಲ್ಲ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಸಿಗ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಟೋಟಲ್ MBBS ಸೀಟನ್ನು 13,945 ಸೀಟ್ಸ್ ಅದಾವೆ. ಮತ್ತು ಇದ್ರೊಳಗೆ ಏನೈತಿ ನಂಬರ್ ಆಫ್ ಸೀಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋಗ್ತಾವೆ. ಮತ್ತು ಇನ್ನೊಂದು ಸ್ವಲ್ಪ ಸೀಟ್ ಏನೈತಿಲ್ಲ ಡೀಮ್ಡ್ ಕಾಲೇಜ್ ಆಗಿರ್ತಾವೆ. ಮತ್ತು ಅದಕ್ಕಿಂತ ಲಾಸ್ಟ್ ಇಯರ್ ನಮ್ಮ ಕೌನ್ಸಿಲಿಂಗ್ ಒಳಗೆ 10,229 ಸೀಟ್ಗಳು ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದ್ದು ಲಾಸ್ಟ್ ಇಯರ್. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ತಾವತ್ತೆ ಬಹಳಷ್ಟು ಜನನು ಹೇಳತ್ತಾರು. ನೋಡೋನು ಅವಾಗ ಸೀಟ್ ಇನ್ಕ್ರೀಸ್ ಆದಮೇಲೆ ನಾನು ಅಪ್ಡೇಟ್ ಕೊಡ್ತಿರ್ತೀನಿ. ಈಗ ಆಲ್ರೆಡಿ ನೋಡಿರ್ಬೋದು ಈ ವರ್ಷ 5 ಮೆಡಿಕಲ್ ಕಾಲೇಜ್ ಬರ್ತಾವತ್ತೆ ಹೇಳತ್ತಿದ್ವಿ. ಆದ್ರೆ ಈ ಕನಕಪುರ ಮೆಡಿಕಲ್ ಕಾಲೇಜು, ರಾಮನಗರ ಮೆಡಿಕಲ್ ಕಾಲೇಜು ಈ ವರ್ಷನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತೇಳಿ ನಾನು ಕೇಳಪಡತೀನಿ. ಮತ್ತು ಆಳ್ವಾಸ್ ಮೆಡಿಕಲ್ ಕಾಲೇಜು ಮತ್ತು ಕರ್ನಾಟಕ ರೆಡ್ಡಿ ಸಂಘ ಮೆಡಿಕಲ್ ಕಾಲೇಜು, ಓಕೆ, ಈ 2 ಕಾಲೇಜಿಗೆ ಪರ್ಮಿಷನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಕನಕಪುರ ಮೆಡಿಕಲ್ ಕಾಲೇಜು ಆಲ್ಮೋಸ್ಟ್ ಆಲ್ 2 to 3 years ಆಯಿತು, ಅದಕ್ಕಂತೂ ಪರ್ಮಿಷನ್ ಸಿಗವತ್ತು. ಮತ್ತು ನೋಡೋಣ ಅದ್ರದ್ದು ಏನು ಅಪ್ಡೇಟ್ ಬರ್ತೈತಿ, ಈ ವರ್ಷ ಏನಾಗ್ತೈತಿ ಅನ್ನೋದೇನೈತಲ್ಲ ಕಂಪ್ಲೀಟಾಗಿ ನೋಡೋಣ. ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ ನಂಬರ್ ಆಫ್ ಸೀಟ್ಸೂ ಕಡಿಮೆ ಇರ್ತಾವೆ. ಅದಕ್ಕೋಸ್ಕರನ ಸೆಕೆಂಡ್ ರೌಂಡ್ದಾಗ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದು ಕೂಡ ಇಲ್ಲಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡತ್ತೀನಿ. ಮತ್ತು ಇನ್ನೂ ನಿಮಗೇನಾರ ಡೌಟ್ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಜಾಯ್ನಿಂಗ್ ಬಟನ್ ಐತಿ, ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಿಮಗೆ ಡೌಟ್ ಅದು ಕ್ಲಿಯರ್ ಆಗ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ನಿಮಗೇನಾರೆ ನಮ್ಮ ಜೊತೆ
1-to-1 ಮೀಟಿಂಗ್ ಅದು ಮಾಡಬೇಕಾಗಿತ್ತಂದ್ರೆ ನಿಮಗೆ ಯಾವುದೇ ರೀತಿ ಡೌಟ್ ಇತ್ತಂದ್ರೆ ಈ ಕೊಟ್ಟಿರೋ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡೇನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಒಂದು ಸ್ವಲ್ಪ ಟೈಮ್ ನಮಗೂ ಆಲ್ರೆಡಿ ಗೊತ್ತಾಗಿರ್ತೈತಿ. ನೆಕ್ಸ್ಟು 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 474 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿಗೂ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಕೆಟಗರಿ 1ಗೂ ಕೂಡ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಆದರೆ 2A ಕ್ಯಾಟಗರಿಯಲ್ಲಿ 25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 25,000 ಅರೌಂಡ್ 530 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 510 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 3B ಕ್ಯಾಟಗರಿಯಲ್ಲಿ 26,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 528 ಮಾರ್ಕ್ಸ್ಗೆ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಜನರಲ್ ಮೆರಿಟಲ್ಲಿ 1,14,777ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 546 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 37,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 515 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 20,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 535 ಮಾರ್ಕ್ಸಿಗೆ. ಮತ್ತು ಇದೇನೈತಿ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ನೀವು ಕೂಡ KE ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಕೋಬೋದು. ಮತ್ತು ನಿಮ್ಗೇನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಆದಷ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.